ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಇದೀಗ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಒಂದ್ ಕಡೆ SIR ಕರ್ನಾಟಕದಲ್ಲಿ ಬಂತು ಅಂತ ಅಂದಾಗ ಕಾಂಗ್ರೆಸ್ಗೆ ಒಂದ್ ಕಡೆ ಭಯ ಭೀತಿರಾಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ SIR ಬೇರೆ ರಾಜ್ಯಗಳಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತು. ಬಟ್ ಇದನ್ನ ತಡೆಗಟ್ಟೋದಕ್ಕೆ ಸಿದ್ದು ಸರ್ಕಾರ ಮಹತ್ವದ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ. ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ಮೊದಲನೇದಾಗಿ SIR ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಯಿತು ಅಂತ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ. ಮೊನ್ನೆ ಅಷ್ಟೇ ನಡೆದಂಥ ಚುನಾವಣೆ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವ ರೀತಿಯಾಗಿ SIR ಇಂದ ಸುಮಾರು 90 ಲಕ್ಷಕ್ಕೂ ಅಧಿಕ ಮತಗಳನ್ನು ಕೂಡ ಡಿಲೀಟ್ ಮಾಡಲಾಯಿತು. ಅದೇ ರೀತಿಯಾಗಿ ಮಹಾರಾಷ್ಟ್ರ ಆಗಿರ್ಬೋದು, ದೆಹಲಿಯಲ್ಲಾಗಿರ್ಬೋದು, ಈ ತಮಿಳುನಾಡಿನಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಮತಗಳು ಕೂಡ ಡಿಲೀಟ್ ಆಗಿದ್ವು. ಈಗ ಅದೇ ಆತಂಕ ಸದ್ಯ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಕಾಡ್ತಾ ಇತ್ತು. ನಾವು SIRನ ಯಾವ ರೀತಿಯಾಗಿ ಎದುರಿಸಬೇಕು, ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಏನು ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಉದ್ಭವ ಆಗಿತ್ತು. ಆದರೆ ಈಗ ಯಾವುದೇ ರಾಜ್ಯಗಳಲ್ಲೂ ಕೂಡ ಆ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಅದೇ ಒಂದು ಗ್ಯಾರಂಟಿ ಕಾರ್ಡ್ ಕೊಡೋದಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮತದಾನದ ಗ್ಯಾರಂಟಿ ಕೂಡ ಕೊಡೋದಕ್ಕೆ ಇನ್ನೊಂದು ಗ್ಯಾರಂಟಿ ಅಂತ ಗ್ಯಾರಂಟಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡೋದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ಸ್ಮಾರ್ಟ್ ಕಾರ್ಡ್ ಪಡೆಯೋದಕ್ಕೆ ಏನೇನು ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಇಲ್ಲಿರ್ತಕ್ಕಂಥ ವಾಸ ಅಥವಾ ಇರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ. ಇಲ್ಲದಿದ್ದರೆ ಅವರ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಈ 2 ಪ್ರಮಾಣ ಪತ್ರವನ್ನು ಹೆಲ್ಪ್ ಡೆಸ್ಕ್ ಅಂತ ಏನು ಇವರು ನಿರ್ಮಿಸಿರ್ತಾರೆ ಆ ಹೆಲ್ಪ್ ಡೆಸ್ಕ್ನಲ್ಲಿ ಕೊಡಬೇಕಾಗಿರುತ್ತೆ. ಆ ಹೆಲ್ಪ್ ಡೆಸ್ಕ್ನಲ್ಲಿ ಅವರು ಪಡೆದುಕೊಂಡು ಒಂದು ರೀತಿಯಾಗಿ ಗೌರ್ಮೆಂಟ್ ಕಡೆಯಿಂದಾನೇ ಈಗ ಮತದಾರರಿಗೆ ಸೇಫ್ ಮಾಡೋದಕ್ಕೆ ಇದೊಂದು ರಣತಂತ್ರ ಕಾಂಗ್ರೆಸ್ನಿಂದ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ SIRನಿಂದ ಆ ಡಿಲೀಟ್ ಆಗುವಂಥ ಮತಗಳನ್ನು ಇವರು ಸೇವ್ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಆ ಹೆಲ್ಪ್ ಡೆಸ್ಕ್ ಏನು ನಿರ್ಮಿಸಿರ್ತಾರೆ ಅದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹೆಲ್ಪ್ ಡೆಸ್ಕ್, ಜೊತೆಗೆ ಇಲ್ಲಿ ನೋಡ್ತಾ ಹೋದ್ರೆ ಅಂದ್ರೆ ನಗರ ಭಾಗಗಳಲ್ಲಿ ನೋಡ್ತಾ ಹೋದ್ರೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಹೆಲ್ಪ್ ಡೆಸ್ಕ್ ಅನ್ನ ನಿರ್ಮಿಸ್ತಾರೆ. ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅಥವಾ BLOಗಳು ಏನಿರ್ತಾರೆ ಇವರ ಮೂಲಕ ಅಂದ್ರೆ ಜನರಿರ್ತಾರೆ, ಅವರ ಬಳಿಯಿಂದ ಹೋಗಿ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ತ್ವರಿತಗತಿಯಲ್ಲಿ ಅಂದ್ರೆ ಮಾಹಿತಿಗಳನ್ನ ತೆಗೆದುಕೊಂಡು ಬನ್ನಿ ಅಂತ ಕೂಡ ಕೊಡಲಾಗಿದೆ. ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಇವತ್ತು ನಡೆದಂತ ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. SIRಗೆ ಕೂಡ ಒಂದು ಚೆಕ್ಮೇಟ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದೇ ಗ್ಯಾರಂಟಿ ಕಾರ್ಡ್ ಅಂತ ಕೂಡ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ವನಿತಾ. ಈಗ ಡೈರೆಕ್ಟ್ ಆಗಿ SIR ಬೇಡ ಅಂತ ಹೇಳೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಇಂದ. ಬಟ್ ಅದಕ್ಕೆ ಏನಾದರೂ ಒಂದು ರಣತಂತ್ರವನ್ನ ರೂಪಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ ಅಲ್ಲಿ ಆದಂತ ಒಂದು ಈ ಡಿಸಿಷನ್ ಕರ್ನಾಟಕದಲ್ಲಿ ಈಗ ವರ್ಕೌಟ್ ಆಗುತ್ತೆ ಅಂತ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ SIR ಅನ್ನ ತಡೆಗಟ್ಕೋಬಹುದು ಅಂತ? ಎಸ್ ವನಿತಾ, ಈಗಾಗಲೇ ನಾನು ಹೇಳದಂತೆ SIR ಪ್ರಕ್ರಿಯೆಗಳು ಕೂಡ ಏನು ಮುಂದಿನ ತಿಂಗಳಿನಿಂದ ಕೂಡ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಮತದಾನಗಳು ಕೂಡ ಡಿಲೀಟ್ ಆಗುತ್ತೆ ಅಂತ ಲೆಕ್ಕಾಚಾರವನ್ನು ಕೂಡ ಇಲ್ಲಿವರೆಗೂ ಕೂಡ ಯಾರು ಕೂಡ ಕೊಟ್ಟಿರಲಿಲ್ಲ. ಆದರೆ ನಾವು ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ವಿ. SIR ಏನಾದರೂ ನಮ್ಮ ರಾಜ್ಯದಲ್ಲಿ ನಡೆದರೆ ಸುಮಾರು 80 ಲಕ್ಷದಿಂದ 1 ಲಕ್ಷ ಮತಗಳು ಕೂಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಯಾವ ಶಾಸಕರಿಗೆ ಕೂಡ ಅಭಯತ್ರೆ ಕಾಡ್ತಾ ಇದೆ ಅಂದರೆ ಸೋಲುವ ಭೀತಿ ಕಾಡ್ತಾ ಇದೆ ಅನ್ನೋ ಒಂದಿಷ್ಟು ಸುದ್ದಿಯನ್ನು ಕೂಡ ನಾವು ಮಾಡಿದ್ವಿ. ಅದರಲ್ಲಿ ಸುಮಾರು ರಾಜ್ಯದಲ್ಲಿ ಗೆದ್ದಂತ 103 ಶಾಸಕರು ಕೂಡ ಸೋಲುವ ಭೀತಿ ಇತ್ತು. SIR ನಡೆದು ಸುಮಾರು 80ರಿಂದ 1 ಲಕ್ಷ 1 ಕೋಟಿ ಮತಗಳೇನಾದರೂ ಡಿಲೀಟ್ ಆಗಿದ್ರೆ ಅವರಿಗೆಲ್ಲರಿಗೂ ಕೂಡ ಇದು ಒಂದು ರೀತಿಯಾಗಿ ಒಂದು ಸೇಫ್ ಕಾರ್ಡ್ ಅಂತಾನೆ ಹೇಳ್ಬೋದು. ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿಯನ್ನು ಕೂಡ ಪರಿಷ್ಕರಣೆ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಹೆಲ್ಪ್ ಡೆಸ್ಕ್ ಮುಂದಾಗುತ್ತೆ. ಮುಂದಿನ ದಿನದಲ್ಲಿ ಆ ಹೆಲ್ಪ್ ಡೆಸ್ಕ್ ಹೋಗಿ ಅಂದ್ರೆ ಈಗ ಏನು ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಯಾರ ಬಳಿ ಆದ್ರೂ ಈಗ ಅವ್ರಿರ್ತಕ್ಕಂಥ ವಾಸ ದೃಢೀಕರಣ ಪತ್ರ ಇರೋದಿಲ್ಲ ಅಥವಾ ಅವರ ಜಾತಿ ಪ್ರಮಾಣ ಪತ್ರ ಇರೋದಿಲ್ಲ ಅಥವಾ ಏನ್ ಈಗಾಗಲೇ SIR ನಲ್ಲಿ ಕೇಳ್ತಕ್ಕಂಥ 11 ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಆ ಡಾಕ್ಯುಮೆಂಟ್ಗಳನ್ನು ತಯಾರಿ ಮಾಡಿಕೊಡ್ತಕ್ಕಂಥದ್ದು, ಆ ಡಾಕ್ಯುಮೆಂಟ್ಗಳ ಹಿನ್ನೆಲೆಯನ್ನ ಹುಡುಕಿ ರೆಡಿ ಮಾಡಿಕೊಡ್ತಕ್ಕಂಥದ್ದು ಕೆಲವೊಂದು ಜನಸಾಮಾನ್ಯರಿಗೆ ಸಾಕಷ್ಟು ಜನರಿಗೂ ಕೂಡ ಗೊತ್ತಿರಲ್ಲ. ಈ SIR ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾದ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ನಾವು ಯಾವ ರೀತಿಯಾಗಿ ತಯಾರಾಗಿರ್ಬೇಕು, ನಾವು ಒಂದು ವೇಳೆ ಆ ಡಾಕ್ಯುಮೆಂಟ್ಸ್ ನಮ್ಮ ಬಳಿ ಇಲ್ಲದೆ ಹೋದ್ರೆ ಅಂದ್ರೆ ನಮ್ಮ ವೋಟರ್ ಐಡಿಯನ್ನು ಡಿಲೀಟ್ ಮಾಡ್ತಾರೆ ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಸಾಕಷ್ಟು ಜನಸಾಮಾನ್ಯರಲ್ಲಿ ಗೊತ್ತಿರಲ್ಲ. ಬರ್ತಾರೆ, ನಮ್ಮ ವೋಟರ್ ID ಕಾರ್ಡ್ ನೋಡ್ತಾರೆ, ಜಸ್ಟ್ ಚೆಕ್ ಮಾಡಿ ನಮ್ಮನ್ನ ವೆರಿಫೈ ಮಾಡ್ತಾರೆ ಅಂತ
ತಿಳಿದುಕೊಂಡಿದ್ರೆ ಅದು ತಪ್ಪಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಏನು SIR ಮಾಡಬೇಕಾದ್ರೆ ವೆರಿಫಿಕೇಶನ್ ಮಾಡ್ತಾರೆ, 11 ರೀತಿಯಾದ ದಾಖಲೆಗಳನ್ನು ಕೇಳ್ತಾರೆ. ಆ 11ರಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಈಗ ಏನು ಇವ್ರು ಕಾಂಗ್ರೆಸ್ ಸರ್ಕಾರದಿಂದ ಹೆಲ್ಪ್ ಡೆಸ್ಕ್ ಅಂತ ಮಾಡ್ತಾ ಇದ್ದಾರೆ, ಇದು ಎಲ್ಲರಿಗೂ ಕೂಡ ಅಂದ್ರೆ ಏನು 1 ಕೋಟಿಗೂ ಹೆಚ್ಚು ಮತಗಳು ಡಿಲೀಟ್ ಆಗುವಂತ ಸಾಧ್ಯತೆಗಳಿತ್ತು. ಇದರಲ್ಲಿ ಸುಮಾರು 1 ಕೋಟಿ ಕೂಡ ತಡೆಗಟ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಒಂದಿಷ್ಟು ಕನಿಷ್ಠ ಅಂದ್ರೂ ಕೂಡ ಒಂದಿಷ್ಟು 40 to 50% ವೋಟ್ಗಳು ಏನು ಡ್ಯಾಮೇಜ್ ಆಗ್ತಿತ್ತು ಅದನ್ನ ತಡೆಯುವ ಅಂತ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಒಂದು ಈ ಸ್ಮಾರ್ಟ್ ಕಾರ್ಡ್ ಏನಿದೆ, ಈ ಸ್ಮಾರ್ಟ್ ಕಾರ್ಡ್ ಮೂಲಕ ಅವ್ರು ಇರ್ತಕ್ಕಂಥದಕ್ಕೆ ಒಂದು ಸಾಕ್ಷಿ ರೂಪಿಸೋದಕ್ಕೆ ಈ ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.